ಗೈಸ್ ಇದೇ ಬೆಂಗಳೂರು ಲೈಫು ನೋಡಿ, ಎಷ್ಟು ಚೆನ್ನಾಗಿ ಕೆಲಸ ಇಲ್ಲ. Hello guys, my new vlog. Please to channel my Sakrapara. Sakrapara. ಏನು ಗೊತ್ತಾ, ಇವತ್ತು ಫಾಕ್ಸಾನ್ ಆಯ್ತು ಇವತ್ತು ಫಾಕ್ಸಾನ್ ಕಂಪ್ನಿಲಿ ಏನೋ ಇದು ಇಂಟರ್ವ್ಯೂ ಇತ್ತಂತೆ. ನಮ್ಮ ಹುಡುಗ ನನ್ನ ಕರೆದವನೆ. ನೋಡಿ ಈ ಬೋಳಿ ಮಗ ಸೀಟ್ ಹಾಕಿದ್ದಾರೆ, ಕರೆದವನೆ ಬಾರಪ್ಪ ಐಫೋನ್ ಕಂಪ್ನಿದು ಹೋಗಿ ಕೆಲಸ ಮಾಡೋಣ ಅಂತ. ನಾನು ಇವನ್ ಮಾತು ಕೇಳ್ಕೊಂಡು ಬಂದಿದ್ದೀನಿ ಇವತ್ತು ಇಂಟರ್ವ್ಯೂ ಕೊಡೋಣ ಅಂತ. ಇಲ್ಲಿ ಜೆರಾಕ್ಸ್ ಅಂಗಡಿಲಿ ಅಷ್ಟು ಜನ ಇದು 7 ಗಂಟೆಗೆ ಇಂಟರ್ವ್ಯೂ ಇದ್ದಿದ್ದು. ಇವತ್ತು ನೋಡಿದ್ರೆ ನಾವು ಆಗಲೇ ಎಷ್ಟು ಗಂಟೆ ಟೈಮಿಗಾಗಲೇ ಎಷ್ಟು ಟೈಮು ಟೈಮ್ 8-8:15 ಆಗೈತೆ. ನಾನು ಅಂದ್ಕೊಂಡಿದ್ದೆ ಬರೀ ನಮ್ಮಂಥವ್ರಿಗೆ ಒಂದು 10-20 ಜನಕ್ಕೆ ಕೆಲಸ ಇರೋಲ್ಲ ಅಂತ. ಇಲ್ಲಿ ನೋಡಿದ್ರೆ ಅಯ್ಯೋ ಶತಕೋಟಿ ಜನ ಅವರಪ್ಪ. ನೋಡಿ ಇಷ್ಟು ಜನಕ್ಕೆ ಕೆಲಸ ಇಲ್ಲ ಗೈಸ್. ನಾವು ಅಷ್ಟೇ ಅಲ್ಲ, ಇಲ್ಲಿ ನೋಡಿ ಯಾವುದು ಅಲ್ಲ, ಇಷ್ಟು ಜನದಲ್ಲಿ ನೀವು ಸೆಲೆಕ್ಟ್ ಆಗ್ತೀರಾ? ಹೇಳಿ ಬ್ರೋ, ಸೆಲೆಕ್ಟ್ ಆಗ್ತಾನ ಬ್ರೋ? ಮಂಜ ಟ್ಯಾಲೆಂಟ್ ಐತಲ್ವಾ? ಟ್ಯಾಲೆಂಟ್ ಫುಲ್ ಬ್ರೋ ಅವನು. ಟ್ಯಾಲೆಂಟ್ ಸೂಪರ್ವೈಸರ್ ಅವನು. ಅಯ್ಯೋ ಜನ ಬರ್ತಾನೆ ಅವರೇ ನೋಡ್ತಾ ಇದ್ದೀನಿ ಅವಾಗಿಂದ. ಬರ್ತಾನೆ ಅವರೇ. ಓ ತಗೊಳಪ್ಪ, ಎಷ್ಟು ಜನ ಬಂದರು ನೋಡಪ್ಪ. ಇವ್ರಿಗೆಲ್ಲ ಕೆಲಸ ಎಲ್ಲಿಂದ ತರ್ತಾರೆ? ಹಾಂ, ನಮ್ಮ ದೇಶದಲ್ಲಿ ಇಷ್ಟೊಂದು ಅನ್ಎಂಪ್ಲಾಯ್ಮೆಂಟ್ ಇದೆ ಅಂತ ಇವತ್ತೇ ಗೊತ್ತಾಗ್ತಾ ಇರೋದು. ನಾವು ಫ್ರೆಶರೇ, ನನಗೆ ಸಿಗಲ್ಲ ಅಂತ ಗೊತ್ತಾಯ್ತು. ಹಾಂ, ಅದಕ್ಕೆ ಬ್ಲಾಗ್ ಮಾಡ್ತಾಯಿದ್ದೀನಿ ನಾನು. ಪರವಾಗಿಲ್ಲ, ತಿರುಗಿ ಮ್ಯಾಮ್. ನಾನೇನೋ ಒಂದು 10 ಜನಕ್ಕೆ ಎಂಪ್ಲಾಯ್ಮೆಂಟ್ ಇರೋದ್ರೆ ಇಷ್ಟೊಂದು ಜನ ಅನ್ಎಂಪ್ಲಾಯ್ಮೆಂಟ್. ಗೈಸ್ ಇದೇ ಬೆಂಗಳೂರು ಲೈಫು ನೋಡಿ, ಎಷ್ಟು ಚೆನ್ನಾಗಿ ಕೆಲಸ ಇಲ್ಲ. ಈ ನನ್ನ ಮಗನೇ ನಮ್ಮ ಹುಡುಗನು ಎಲ್ಲರನ್ನೂ ಹಾಳು ಮಾಡ್ತಾವನೆ. ಪ್ಲೇಸ್ಮೆಂಟ್ ಆಫೀಸರ್ಸಾ ನೀವೆಲ್ಲ? ಇವನೇ ಎಲ್ರೂ ಹಾಳು ಮಾಡ್ತಿರೋದು. ಎಲ್ರೂ ಕರೆಸ್ತಾನೆ ಗೈಸ್. 200 ರೂಪಾಯಿ ಕೊಟ್ಟು ಇನ್ಸ್ಟಾಗ್ರಾಮಲ್ಲಿ ನೋಡ್ಬಿಡ್ತಾನೆ ಎಲ್ಲೆಲ್ಲೈತೆ ಎಲ್ಲ ಕಡೆ ಇಂಟರ್ವ್ಯೂ. ಬೇಕ್ರಿ ಬರ್ತಾನೆ. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ಸುಮ್ಮನೆ ಹೆಂಗೋ ಮನೇಲಿ ಮಲಗಿರೋರ್ನು ಇಲ್ಲಿ ಕರೆಸ್ಬಿಟ್ಟು ನೋಡಿ. ಅಲ್ಲ, ಇಲ್ಲಿ ಒಂದು 5,000-10,000 ಜನ ಅವರೇ. ಅದರಲ್ಲಿ ಇವನಿಗೆ ಪ್ಲೇಸ್ಮೆಂಟ್ ಆಗುತ್ತೆ ಅನ್ನೋ ಯಾವ ನಂಬಿಕೆ ಮೇಲೆ ಕರೆಸ್ತಾನೋ ಗೊತ್ತಿಲ್ಲ. ಏನಂತ ಯಾರು ನಂಬಿಕೆ ಮೇಲೆ ಕೂತವನಲ್ಲ, ಅದಕ್ಕೆ ಕೊಡಬೇಕು. ವಾಚ್ಮ್ಯಾನ್ಗಳು ಜಾಸ್ತಿ ಬೇಕಲ್ಲ. ಪ್ರಿಪ್ರೇಷನ್ ಆಗ್ತಿದ್ಯಾ? ರೀಕಾಲ್ ಮಾಡ್ತಾ ಇದ್ದೀನಿ. ಫುಲ್ ಬ್ರೇಕ್ ಮಾಡ್ತಾನೆ ಇಂಟರ್ವ್ಯೂನ. ಮೈ ನೇಮ್ ಇಸ್ ಫಾಕ್ಸಾನ್, ಮೈ ಕಂಪ್ನಿ ನೇಮ್ ಇಸ್ ಯೋಗೀಶ್. 2 on the tables. ಕೇಳ್ಬಿಡ್ತಾರೆ 2 on the 2 ಕೇಳ್ತಾರೆ. ಇಂಪಾರ್ಟೆಂಟ್ ಕ್ವಶನ್ಸ್ ಯೂಟ್ಯೂಬಲ್ಲಿ ಮಾಡಿದ್ರೆ 2 to the 4 ಅಲ್ಲ 4 ಹೌದಾ? ಕ್ಯಾಲ್ಸಿಲ್ ನೋಡಬೇಕು. 3 ರೌಂಡ್ ಮುಗಿಸಿದ್ಯಲ್ಲ. ಇಲ್ಲಿಂದ ವಾಪಸ್ಸು ಗೇಟಲ್ಲಿ ಹೋಗ್ತೀನಿ. 2 ರೌಂಡ್ ಆಗುತ್ತೆ. ಈಗ 3ನೇ ರೌಂಡ್ ಮಾಡಬೇಕು. ಫೈನಲ್ ರೌಂಡ್ 3 ರೌಂಡ್ ವಾಪಸ್ ಕಳಿಸ್ತಾರೆ, ಹೋಗೋದು. ಆಮೇಲೆ ರೌಂಡ್ ಬಂದು ನಿಮ್ಮಪ್ಪ ಪಕ್ಕದಾಗಿದ್ದು 3 ರೌಂಡ್ಸ್ ಆಯಿತು, ಪಕ್ಕ ಸೆಲೆಕ್ಟ್. ಜಾಸ್ತಿ ಜನ ಏನಿಲ್ಲ, ಒಂದು 2,000 ಜನ ಅಷ್ಟೇ. ಎಷ್ಟು ಜನ ಅವರ? 2,000 to 2,500 ಅಷ್ಟೇ. ಸುಮ್ಮನೆ ಹಾಂ, ಟೋಕನ್ ಬೇರೆ ತಗೋಬೇಕೇನು? ಆಧಾರ್ ಮಾಡಬೇಕು. 10 ರೂಪಾಯಿ ಟೋಕನ್ ಎಲ್ಲರಿಗೂ ಕಲೆಕ್ಟ್ ಮಾಡಿದ್ರು ಒಂದು 2 ಲಕ್ಷ ದುಡ್ಡಾರು ಆಯ್ತು. ಸರಿ ಮಾಡ್ತೀನಿ, 1 ನಿಮಿಷ. ಇನ್ನೇನು ಕರೀತಾರೆ ಇದು. 3rd ರೌಂಡಿಗೆ ಕರೀತಾರೆ. ಅದು ತೋರ್ಸಾಯ್ತು. ಅದೇ ಏನೋ ಪಾಸ್ ಆಗಬೇಕು ಅಂತ, ಇಂಟರ್ವ್ಯೂ ಪಾಸ್ ಆಗಬೇಕು ಅಂತ. ಜೇಬಲ್ಲಿ ಕಣ್ಣೆ ಬನ್ನಿ. ಓಕೆ ಗೈಸ್, ಇವನಂದರೆ ಓದೋರು ಬಂದಿರ್ತಾನೆ. ರೂಪಾಯಿ ಕೆಲಸ ಯಾವುದು, 1,000 ರೂಪಾಯಿ ಕೆಲಸ ಯಾವುದು? 100 ರೂಪಾಯಿ ಅದು ಇಲ್ಲಿಗಲ್.
ಟ್ರ್ಯಾಕ್ಟರ್ ಎತ್ತಿ ಎಲ್ಲ ಬಂದು ಸುರಿದು ಹೋಯ್ತು. ಆಳಕ್ಕೆ 100 ರೂಪಾಯಿ, ಆಳಕ್ಕೆ 100 ರೂಪಾಯಿ. ಆಳಕ್ಕೆ 100 ರೂಪಾಯಿ, ಟ್ರ್ಯಾಕ್ಟರ್ ಎತ್ತಿ, ಬನ್ನಿ ಬನ್ನಿ. ಏನು ಬ್ರೋ ಇಷ್ಟು ಜನಕ್ಕೆ ಯಾರು ಬ್ರೋ ಕೆಲಸ ಕೊಡ್ತಾರೆ? ಹೇಳ ಮಂಜ, ನಿನ್ನ ಕೆಲ್ಸಕ್ಕೆ ಬಂದಿದ್ದಾರೆ. ನೋಡಿ ಅವನ್ನ ಬಿಟ್ಟು ಹೋಯ್ತಾ ಇದೀವಿ ಗಂಡನ. ಏನ್ರಿ ಅದು ಮಾತಾಡೋದು? ಏನ್ ಮಾತಾಡ್ತಾರ್ರಿ? ಯಾವನ್ರಿ ಅವನು? ಅಷ್ಟೇ.